ಸಮುದಾಯದ ಜನರಿಗೆ ಜಾಗೃತಿಗೊಳಿಸತಕ್ಕಂಥದ್ದು ಅತ್ಯಂತ ಪವಿತ್ರ ಕಾರ್ಯವೆಂದು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸತಕ್ಕಂಥ ನಮ್ಮ ಸಮಾಜದ ಸ್ವಾಭಿಮಾನಿ ನಾಯಕರು, ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸತಕ್ಕಂಥ ಎಚ್ ಆಂಜನೇಯರವರು ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಚಾಲನೆ ನೀಡುತ್ತಲಿದ್ದಾರೆ. ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿಯ ಹೋರಾಟಕ್ಕೆ ಜೈ 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 ಭೀಮ್, ಜೈ 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 ಭೀಮ್. ಒಳ ಮೀಸಲಾತಿಯ ಹೋರಾಟಕ್ಕೆ ಏನು ಮಾಡ್ಬೇಕು ಕೇಳಪ್ಪ ಅಂದರು. ಇಲ್ಲ ಸರ್, ತಲೆ ಎಣಿಕೆ ಆಗಿಬಿಡ್ಲಿ, ಸಮೀಕ್ಷೆ ಮಾಡಿಬಿಡ್ರಿ, ಯಾರ್ದೇನು ಅನ್ನೋದು ಗೊತ್ತಾಗಿಬಿಡ್ಲಿ. ಅವ್ರ ಸಂಪತ್ತು ಎಷ್ಟಿದೆ, ನಮ್ಮ ಸಂಪತ್ತು ಎಷ್ಟಿದೆ, ನಮ್ಮ ಜನ ಎಷ್ಟಿದ್ದಾರೆ, ಅವ್ರ ಜನ ಎಷ್ಟಿದ್ದಾರೆ, ಯಾವ್ಯಾವ ಜನಾಂಗದವ್ರು ಎಷ್ಟೆಷ್ಟಿದ್ದಾರೋ ಅದೆಲ್ಲದು ಒಂದು ಸರ್ತಿ ಅಳತೆ ಆಗಿಬಿಡ್ಲಿ, ತಲೆ ಎಣಿಕೆ ಆಗಿಬಿಡ್ಲಿ. ಅದು ಒಂದು ನಿಖರವಾಗಿರ್ತಕ್ಕಂಥ ಜನಸಂಖ್ಯೆಯ ನಿಖರವಾಗಿರ್ತಕ್ಕಂಥ ಒಂದು ಚರಿತ್ರಾರ್ಹ ದಾಖಲೆಯಾಗಿ ಉಳಿಯುತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಂತೇಳಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡೆ. ಆಮೇಲೆ 2-3 ದಿನ ಆದಮೇಲೆ ಅವರು ಬಂದು ಮಧ್ಯಂತರ ವರದಿಯನ್ನು ಕೊಟ್ಟರು. ಕೊನೆಗೆ ಮುಖ್ಯಮಂತ್ರಿಗಳು ಅವತ್ತೇ ಕ್ಯಾಬಿನೆಟ್ನಲ್ಲಿ ಅವ್ರ ತೀರ್ಮಾನ ತೆಗೆದುಕೊಂಡ್ಬಿಟ್ರು, ನಾವು ಸಮೀಕ್ಷೆ ಹೋಗ್ತೀವಿ ಅಂತಂದೇಳಿ. ಆದರೆ ಎಲ್ಲ ಕಡೆಯೂ ಕೂಡ ಆಗಿಬಿಟ್ಟಿದೆ. ಏನಪ್ಪ, ಆಗಸ್ಟ್ 1ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನಮಗೆ ವರವಾಗಿ ನೀಡಿತು. ಯಾರು ಕೊಡಲಾರದಂತಹ ಕೊಡುಗೆಯನ್ನು ಸುಪ್ರೀಂ ಕೋರ್ಟ್ ಇವತ್ತು ಮಾದಿಗರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ, ಕತ್ತಲೆಯಲ್ಲಿದ್ದಂಥ ಜನರಿಗೆ ಬೆಳಕು ಕೊಡ್ತು, ಆಕ್ಸಿಜನ್ನಲ್ಲಿದ್ದಂಥ ಈ ಸಮುದಾಯವನ್ನು ಹೊರ ತಂದು ಗಾಳಿ ಕೊಡ್ತು. ಅಂಥ ಒಂದು ಐತಿಹಾಸಿಕ ತೀರ್ಪನ್ನು ಯಾವುದು ಕೊಟ್ಟರು ಅಂದರೆ ಸುಪ್ರೀಂ ಕೋರ್ಟ್ ಕೊಡ್ತು. ಆದ ಒಂದು ಕೋರ್ಟ್ ಕೊಟ್ಟದರ ಫಲವಾಗಿಯೇ ಎಲ್ಲರೂ ಕೂಡ ಮುಂದೆ ಬಂದ್ರೆ ಮಾಡ್ತೀವಿ, ನಾವು ಮಾಡ್ತೀವಿ ಅಂತಂದೇಳಿ. ಅದು ಬರದೇ ಹೋಗಿದ್ರೆ ಭಾಳ ಕಷ್ಟ ಇತ್ತು. ಆಂಧ್ರ ಕರ್ನಾಟಕನ ಇವತ್ತು ನಾವು ನೆನೆಸಬೇಕು. ಅದರಲ್ಲೂ ಕೃಷ್ಣ ಮಾದಿಗ ಒಬ್ಬ ರಾಷ್ಟ್ರೀಯ ನಾಯಕ, ಈ ಒಳ ಮೀಸಲಾತಿಯ ಜನಕ ಅವನು. ಯಾರೋ ನನ್ನ ಸ್ನೇಹಿತ ದೇವರಾಜು ಅವ್ರ ಫೋಟೋ ಇಲ್ಲ ಅಂದರು. ಇಲ್ಲ, ಅವ್ರು ಕರ್ಕೊಂಬಂದೆ ನಾವು ಇದನ್ನು ಮಾಡೋಣ ಬಿಡಪ್ಪ, ಅದಕ್ಕೆ ಯಾಕೆ ಫೋಟೋ ಇಲ್ಲ ಅಂತ ಹೇಳ್ತೀವಿ. ನಂದು ಫೋಟೋ ಇಲ್ಲ, ಇಲ್ಲಿ ನೋಡು ಬ್ಯಾನರ್ನಲ್ಲಿ ನನ್ನ ಫೋಟೋ ಇಲ್ಲ. ಇಬ್ಬರು ನಾಯಕರು ಮತ್ತು ಅಲ್ಲೆಲ್ಲ ಮೇಲೆ ಶಿವಶರಣರು ಇದ್ದಾರೆ, ಬಸವಣ್ಣ ಇದ್ದಾರೆ, ಅರಳಯ್ಯ ಇದ್ದಾರೆ, ಅಲ್ಲಿ ಉಳಿದಂತೆ ಎಲ್ಲ ನಾಯಕರು ಕೂಡ ಇದ್ದಾರೆ. ಹೀಗಾಗಿ ಅವ್ರ ಫೋಟೋ ಇಲ್ಲ ಅಂತ ಇದು ಮಾಡಿಬಿಟ್ರೆ ಯಾವಾಗಲೂ ಕೂಡ ಆಂಧ್ರದಲ್ಲಿ ಆ ಒಂದು ಕೃಷ್ಣ ಮಾದಿಗನ ಒಂದು ಏನು ಆರ್ನಿಸಿ ಮಾಡಿದಂಥ ಒಂದು ಹೋರಾಟ, ತ್ಯಾಗದ ಫಲದಿಂದ ಇವತ್ತು ನಮಗೆ ಈ ಒಳ ಮೀಸಲಾತಿ ಸಿಗ್ತಾ ಇದೆ. ಒಳ ಮೀಸಲಾತಿ ಬರದೇ ಹೋಗಿದ್ರೆ ಈ ಮಾದಿಗ ಜನಾಂಗ ಅವನತಿಯತ್ತ ಸಾಗ್ತಾ ಇತ್ತು, ಸಮಾಜನ ಸತ್ತೋಗ್ತೈತೆ ಅನ್ನೋ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲೆಲ್ಲ ಕೊಟ್ಟರು. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡುರವ್ರನ್ನ ನಾವು ಇವತ್ತು ಜ್ಞಾಪಿಸ್ಕೊಳ್ಬೇಕಾಗುತ್ತೆ. ಅವರೇ ಫಸ್ಟ್ ಕೊಟ್ಟಿದ್ದು ಒಳ ಮೀಸಲಾತಿನ. ನಂತರ ನಮ್ಮನ್ನು ಅಭಿವೃದ್ಧಿಯನ್ನು ಸಹಿಸದೇ ಇರತಕ್ಕಂಥ ಮತ್ತೊಂದು ಜಾತಿಯವರು ಹೋಗಿ ಅದಕ್ಕೆ ಸ್ಟೇ ತಂದರು. ಆ ಸ್ಟೇ ವಿಕೆಟ್ ಆಗಲಿಕ್ಕೆ, ತೀರ್ಮಾನ ಆಗಲಿಕ್ಕೆ ಸುಮಾರು 20 ವರ್ಷ ಬೇಕಾಯಿತು. 20 ವರ್ಷ ಬೇಕಾಯಿತು. ಹೀಗಾಗಿ ಈ ಒಂದು ಹೋರಾಟ 20 ವರ್ಷದ ಇದು ತೀರ್ಪು ಬಂದಾದ್ಮೇಲೆ 20 ವರ್ಷ, ಅದರಿಂದ 15 ವರ್ಷ, ಸುಮಾರು 30-35 ವರ್ಷಗಳ ಕಾಲ ಆಂಧ್ರದಲ್ಲಿ ದೊಡ್ಡ ಹೋರಾಟ. ಅಲ್ಲಿ ಭಾರಿ ಸ್ವಾಭಿಮಾನಿಗಳು ಭಾಳ ಅಗ್ರೆಸಿವ್ ಆಗಿದ್ದಾರೆ, ಎಲ್ಲದಕ್ಕೂ ಸಿದ್ಧವಾಗಿರ್ತಕ್ಕಂಥ ಜನ ಅವರು. ನಾನು ಭೀಮಪ್ಪ ಗೋನಾಲು ಮತ್ತು ನಮ್ಮ ಅಧಿಕಾರಿ ವರ್ಗದವರೆಲ್ಲ ಅಲ್ಲೊಂದು ಮಾದಿಗರ ಮಹಾನಾಡು ಅಂತೆಲ್ಲ ಒಂದು ಸಭೆ ಮಾಡಿದರು. ನಾವೆಲ್ಲರೂ ಕೂಡ ಅಲ್ಲಿ ಹೋಗಿದ್ವಿ. ಮುಡಿಬಿಯ ಧರ್ಮಯುದ್ಧ, ಮಾದಿಗರ ಧರ್ಮಯುದ್ಧ ಅಂತಂದು ಸೇರಿದ್ರು. ನಾನು ಮಂತ್ರಿ ಇದ್ದೆ, ತೆಗನೂರವರು ಇವರೆಲ್ಲರೂ ನಾವು ಹೋಗಿದ್ವಿ. ನಾನು ಮಂತ್ರಿ ಇದ್ದೆ. ಇಲ್ಲಿ ಯಾರ ನಾನು ಮಂತ್ರಿಗೆ ಕಿತ್ಕೊಂಡು ಹೋದ್ರು ಪರವಾಗಿಲ್ಲ, ಆಂಧ್ರದ ಕೋಲ್ ಸಪೋರ್ಟ್ ಮಾಡಿ ಬರ್ತೀವಿ. ಆಮೇಲೆ ಕೂಡ ಅದೇ ಕಿಚನ್ ಈ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹಚ್ಚಬೇಕಾಗಿದೆ. ಈ ಕಾರಣದಿಂದ ನಾನು ಹೋಗೋದನ್ನ ಯಾರು ತಡೆಯೋಕ್ಕಾಗಲ್ಲ, ಯಾರು ಪರ್ಮಿಷನ್ ನಾನು ಕೇಳಲ್ಲ ಅಂತಂದೇಳಿ ನಾನು ಅಲ್ಲಿ ಹೋಗಿ ಭಾಗವಹಿಸಿದೆ. ಬಹಳ ಸಂತೋಷ ಪಟ್ರಿಲ್ಲ ಆಂಧ್ರದ ಜನ. ಎಲ್ಲರೂ ಇದ್ರು, ವೆಂಕಯ್ಯ ನಾಯ್ಡು ಈಗ ಏನು ಇದಾರಲ್ಲ ಅವರಿದ್ರು, ಆಮೇಲೆ ಕಿಶನ್ ರೆಡ್ಡಿ ಅಂತ ಇದ್ರು ಕರ್ನಾಟಕ ಮಂತ್ರಿ, ಆಮೇಲೆ ನಮ್ಮ ಆಂಧ್ರದ ಮತ್ತಿತರ ಬಹಳ ಜನ ಮಂತ್ರಿಗಳು ಕೂಡ ಅಲ್ಲಿದ್ರು.
ಎಲ್ಲರೂ ನಾಯಕರು ಕೂಡ ಅಲ್ಲಿದ್ದರು. ಈಗ ಅಲ್ಲಿ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಎರಡೂ ರಾಜ್ಯದಲ್ಲೂ ಕೂಡ ಆಗಿದೆ. ತೆಲಂಗಾಣ ರಾಜ್ಯದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳು ಭಾಳ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಅವರು ಸರ್ವೆ ಮಾಡಿಸ್ಬಿಟ್ಟು ಅದನ್ನು ಮಾಡಿದರು. ಅದೇ ರೀತಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹತ್ರ ಮೊದಲನೇ ಇತ್ತು. ತೆಲಂಗಾಣದಲ್ಲಿ ಎಷ್ಟು ನಮಗೆ ಕೊಟ್ಟರು ಅನ್ನೋದು ಗೊತ್ತಿದೆಯಲ್ಲ, 9 ಕೊಟ್ಟಿದ್ದಾರೆ, ಅವರಿಗೆ 5 ಕೊಟ್ಟಿದ್ದಾರೆ. ಅಲ್ಲಿ 15% ರಿಸರ್ವೇಷನ್ನು, ಇಲ್ಲಿ 17% ಇರೋದು. ಅಲ್ಲಿ 5ರಲ್ಲಿ 5 ಅವ್ರಿಗೆ ಕೊಟ್ಟು ನಮಗೆ 7 ಕೊಟ್ಟಿದ್ದಾರೆ. ಇನ್ನೊಂದು % ಏನಿದೆ ಅವು ಕೂಡ ನಮ್ಮವೇ. ಈ ದಾಖಲಿಗರು ಅವರು ಇವರು ಎಲ್ಲ ಇದಾರಲ್ಲ, ಅವ್ರದ್ದೆಲ್ಲ ಒಂದು ಗುಂಪು ಮಾಡಿದ್ದಾರೆ. ಅವು ಕೂಡ ನಮ್ಮವೇ, ನಮ್ಮ ಸಂಬಂಧಿತ ಜಾತಿಗಳು. ಅವು ಒಟ್ಟು 10% ಇವತ್ತು ಅಲ್ಲಿ ಮೀಸಲಾತಿ ಸಿಕ್ಕಿದೆ. ಆಂಧ್ರದಲ್ಲಿ ಸ್ವಲ್ಪ ಅವರು ರೈಟ್ನರ್ ಜಾಸ್ತಿ ಇದ್ದಾರೆ, ಅವ್ರಿಗೆ 1% ಜಾಸ್ತಿ ಕೊಟ್ಟಿದ್ದಾರೆ. 7.5 ಕೊಟ್ಟಿದ್ದಾರೆ, 6.5 ಕೊಟ್ಟಿದ್ದಾರೆ, ಮತ್ತೊಂದು % ಇನ್ನೊಬ್ಬರಿಗೆ ಕೊಟ್ಟಿದ್ದಾರೆ ಅಲ್ವಾ. ಆದ್ದರಿಂದ 1% ಅವರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಇನ್ನೂ ನಮ್ಮ ಕೃಷ್ಣಮಾದಿಯವರು ಸಮಾಧಾನ ಇಲ್ಲ. ಇಲ್ಲಿ 10 ಆಗಬೇಕಾಯ್ತು, ಅಲ್ಲಿ ಸಮ ಆಗಬೇಕಾಯ್ತು ಅಂತ ಇನ್ನೂ ಅವ್ರು ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇದ್ದಾರೆ. ಅಂದ್ರೆ ಧ್ವನಿ ಎತ್ತಿದ್ದಾರೆ, ನೋಡ್ಬೇಕಾದ ಮುಂದೆ. ಅದರಿಂದ ಈಗ ನಾವು ಬಹುಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೆಲಸ, ಯಾಕಂದ್ರೆ 2 ದಿನದಲ್ಲಿ ಸಭೆ ಮಾಡಿರೋದು ನಾವು. ಎಲ್ಲರೂ ಹೇಳಿದ್ರು ಕರಿಬೇಡ, ಆಗಲ್ಲ, ಅಲ್ಲಿ ಅಂಬೇಡ್ಕರ್ ಜಯಂತಿ ಇದೆ, ಅದು ಇದೆ, ಬರಲ್ಲ ಜನ ಇದೆ. 50 ಜನ ಬರಲಿ, ನಾನು ಮಾಡೋದೇ ಸಹಿ ಅಂತ ಹೇಳಿದೆ. ನಾನು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಚಳವಳಿ ಹೋರಾಟ ಮಾಡುವ 35 ಜನ ಇದ್ರು. ಅದು 300 ಜನ ಆಯ್ತು, 3,000 ಆಯಿತು, 3 ಲಕ್ಷ ಆಯ್ತು. ಹಂಗೆ ಜನ ಮುಖ್ಯ ಅಲ್ಲ, ಇಲ್ಲಿ ಬಂದು ಸಂದೇಶವನ್ನು ತೆಗೆದುಕೊಳ್ಳೋದು ಮುಖ್ಯ ಅಂತಂದೇಳಿ ನಾನು ಅದೇನನ್ನ ಇಲ್ಲಿ ಬಂದೇ ಬರ್ತಾರೆ, ನಮ್ಮ ಕರೆಗೆ ಹೋಗ್ಬಿಟ್ಟು ಬರ್ತಾರೆ. ಇದ್ರ ಬಗ್ಗೆ ಆಸಕ್ತಿ ಇರ್ತಕ್ಕಂಥ ಎಲ್ಲ ಮಾನ್ಯರು ಕೂಡ ಬಂದೇ ಬರ್ತಾರೆ ಅಂತ ಹೇಳಿ ನಾವು ಒಂದು ದೃಢ ನಿರ್ಧಾರ ತಗೊಂಡು ನಾನು ನಮ್ಮನೆ ಯಾವುದಾದ್ರೂ ಮಾಡ್ಬೇಕಂದ್ರೆ ಯಾರನ್ನೂ ಕೇಳೋಲ್ಲ, ಅದೇನನ್ನಾಗಿಲ್ಲ ಅಂತ ನುಗ್ಗಿಬಿಡ್ತೀನಿ. ಯಶಸ್ವಿನೂ ಕೂಡ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೆಂಬಲ. ಕಾರಣ ನೋಡ್ರಿ, ಇವತ್ತು ಬರೀ ವಾಟ್ಸಪ್ ಪೇಪರ್, ವಾಟ್ಸಪ್ಪು ಕೂಡ ಸರಿಯಾಗಿ ಪ್ರಚಾರ ಆಗಿಲ್ಲ ಅಂತಂದು ಹೇಳ್ತಾ ಇದ್ರು ಯಾರು, ನಮ್ಮ ಸುಬ್ಬಣ್ಣ ಅವರು ಇವರೆಲ್ಲ. ಯಾರಿಗೂ ಗೊತ್ತೇ ಇಲ್ಲಣ್ಣ, ಪೇಪರ್ಗಳಿದೆ, ಯಾರ್ಯಾರಿಗೂ ನಾನು ಕೆಲವರಿಗೆಲ್ಲ ಫೋನ್ ಮಾಡಿ ಹೀಗಾಗಿ ಕರೆಸ್ಬೇಕಾಯ್ತು. ಅದರಿಂದ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಎಲ್ಲ ಇಲ್ಲಿ ಪ್ರಮುಖವಾದಂಥ ನಾಯಕರು ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬಂದಿದ್ದೀರಾ. ನಿಮಗೆ ನಾನು ಕರೆ ಕೊಡ್ತಾ ಇರೋದೇನೆಂದರೆ, ಕೈ ಮುಗಿದು ಮನವಿ ಮಾಡಿಕೊಳ್ತಾ ಇರೋದೇನೆಂದರೆ, 5ನೇ ತಾರೀಕಿಂದ 17ನೇ ತಾರೀಕಿನವರೆಗೂ, 5ನೇ ತಾರೀಕಿಂದ 17ನೇ ತಾರೀಕಿನವರೆಗೂ ಮನೆಗೂ ಬರ್ತಾರೆ. ಎಲ್ಲರ ಮನೆ, ಲಿಂಗಾಯತರ ಮನೆಗೆ ಹೋಗ್ತಾರೆ, ಬ್ರಾಹ್ಮಣರ ಮನೆಗೂ ಹೋಗ್ತಾರೆ, ಕದ ತಟ್ಟು ಕೇಳ್ತಾರೆ, ನೀವು ಶೆಡ್ಯೂಲ್ ಕಾಸ್ಟ್ ಅಂತಂದೇಳಿ. ನೋಡಿ, ನನ್ನ ಹೆಂಡತಿ ಬಂದೇಳೆ, ನಮ್ಮರಿಬ್ಬರು ಮಕ್ಕಳು ಬಂದಿದ್ದಾರೆ, 2 ಮೊಮ್ಮಕ್ಕಳು ಬಂದಿದ್ದಾರೆ. ನೀವು ಯಾರು ಕೂಡ ಕರ್ಕೊಂಬಂದಿಲ್ಲ. ಕುಂದ್ರಸಪ್ಪ ಹುಲಿ ನಮ್ಮ ಮೊಮ್ಮಗ ಕುಂದ್ರು. ಅದರಿಂದ ಅದು ನೋಡಿ, ನೀವೆಲ್ಲ ಕಲ್ತ್ಕೋಬೇಕು. ಇನ್ಮೇಲೆ ಎಲ್ಲ ಫ್ಯಾಮಿಲಿ ಸಮೇತ ಬರ್ಬೇಕು. ಯಾವ್ದಾರೆ ಒಂದು ಇದ್ನೇ ಅಂದರೆ ಅವರೇ ಬಂದಾರೆ, ನಾನೇ ಕರೆದಲ್ಲ ಏನಲ್ಲ, ಅವರೇ ಬಂದ್ಬಿಡಿದಾರೆ. ಇಲ್ಲಿ ಒಳಗೆ ಊಟ ಇದೆ ಅಂತ ಗೊತ್ತಾಯ್ತೇನೋ ಬಂದ್ಬಿಡ್ತಾರೆ. ಮಧ್ಯಾಹ್ನ ಒಲೆ ಹಚ್ಚಕ್ಕೆ ಆಗ್ತಲ್ಲ, ಸಡಿ ಇಲ್ಲಿ ರೆಡಿ ಇದೆ ಅಂತ ಬಂದಂಗೆ ಕಾಣ್ತಾರೆ ನನ್ನ ಹೆಂಡತಿ ಮಕ್ಕಳು. ತಮಾಷೆಗೆ ಹೇಳ್ತೀನಿ, ಅವ್ರು ಯಾವಾಗಲೂ ಕಮಿಟ್ಮೆಂಟ್ ನಾನು ಹೇಳ್ಬಿಟ್ಟಿದ್ದೀನಿ, ಎಲ್ಲೇ ಇದಿದ್ರು ನೀವು ಭಾಗವಹಿಸ್ಬೇಕು ಅಂತೇಳಿ ಬರ್ತಾರೆ. ಅದರಿಂದ ನಾನೇನು ಹೇಳಿದೆ ಅಂದ್ರೆ, ಈಗ 5ರಿಂದ 17 ಮನೆಗೂ ಕೂಡ ಬಂದು ಇದನ್ನು ಮಾಡ್ತಾರೆ. ಅದು ಆದಮೇಲೆ 17ರಿಂದ 19ರಿಂದ 21ರವರೆಗೆ, 19ನೇ ತಾರೀಕು 21ರವರೆಗೆ 3 ದಿನಗಳ ಕಾಲ ಪ್ರತಿ ಒಂದು ಕ್ಷೇತ್ರದಲ್ಲಿ ಒಂದು ಸೆಂಟರ್ ಮಾಡಿರ್ತಾರೆ. ಏನು 5ನೇ ತಾರೀಕಿಂದ 17ನೇ ತಾರೀಕಿನವರೆಗೂ ಯಾರು ಬರೋಕ್ಕಾಗಲಿಲ್ಲ, ಎಲ್ಲಾರ ಹೋಗಿದ್ರು ಅಂದರೆ ಅವರು ನೇರವಾಗಿ ಬಂದು ಅಲ್ಲಿ ಬಂದು ತಮ್ಮ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ ತಗೊಂಬಂದು ತಮ್ಮ ವಿವರವನ್ನು ಸಲ್ಲಬೇಕು. ಮತಗಟ್ಟೆ ಹತ್ರ ಬಂದು ಅವ್ರು ಕೊಡಬೇಕು. ಎಲ್ಲ ಕಡೆಗೂ, ಎಲ್ಲ ಮತಗಟ್ಟೆಯಲ್ಲಿ ಗೊತ್ತಲ್ಲ, ಪೋಲಿಂಗ್ ಸ್ಟೇಷನ್ ನೀವೇನು ಓಟ್ ಹಾಕಕ್ಕೆ ಹೋಗಿರಲ್ಲ, ಎಲ್ಲ ಇಸ್ಕೊಂಡು ಆ ಸ್ಥಳಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ಹೋಗಿ ನಿಮ್ಮ ವಿವರವನ್ನು ಬರೆಸ್ಬೇಕು. ಅದಾದಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್. ಈ ಕೆಲವರೆಲ್ಲ ಪ್ರತಿಷ್ಠಿತ ಬಣಾವಣೆಯಲ್ಲಿ ಇರ್ತಾರೆ, ಯಾರು ಬಂದು ಅಥವಾ ಬಾಡಿಗೆ ಮನೆಯಲ್ಲಿ ಇರ್ತಾನೆ, ಅವನು ಕದ ತಡ್ತಾನೆ, ಅವನ್ಯಾರ ಪಕ್ಕದ ಮನೆ ಇವನೇನು ಬರ್ತಾನೆ ಅಂತಂದೇಳಿ ಅವನೇನ ಬಂದು ನೋಡಿದ್ನೆ ಅಂದರೆ
ಇಲ್ಲ ಹೋಗ ನಾನು ಬರ್ಸಲ್ಲ ಅಂತಾನೆ ಅವನು. ಯಾಕಂದ್ರೆ ಅವನಿಗೆ ಧೈರ್ಯ ಇಲ್ಲ. ಅಲ್ಲಿ ಸುಳ್ಳು ಹೇಳ್ಬಿಟ್ರೆ ನಾನು ಕೂರ್ಬರನೋ ಗಂಗಾಮತಸ್ತನೋ ಬೆಸ್ತರೋ ಯಾವುದೋ ಸುಳ್ಳು ಹೇಳಿ ಮನೆ ತಗೊಂಡಿರ್ತಾನೆ. ಈ ಮನೆ ಮಾಲೀಕ್ ಬಂದು ಹಣಿಕ್ ನೋಡಕ್ಕೆ ಬರ್ತಾನೆ, ಇವನೇನು ಬರ್ಸ್ತಾನೆ ನೋಡೋಣ ಅಂಥೇಳಿ. ಅದಕ್ಕೋಸ್ಕರ ಆ ರೀತಿಯಾದಂಥ ಭಯದಲ್ಲಿ ಬದುಕ್ತಕ್ಕಂಥ ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥ ಮಾದಿಗರಿಗೆ ಅವ್ರಿಗೆ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಯಾವತ್ತಿನಿಂದ 19ರಿಂದ 23ವರೆಗೂ ಅವರು ಕೂಡ 3 ದಿನದಲ್ಲಿ ಅಲ್ಲಾದ್ರೂ ಆನ್ಲೈನಲ್ಲಿ ಮಾಡ್ಬೋದು, ಇಲ್ಲ ಮತಗಟ್ಟಿಗೆ ಹೋಗಿಬಿಟ್ಟಾದ್ರೂ ಕೂಡ ಗುಟ್ಟಾಗಿ ಹೋಗಿ ಹೇಳಾದರೂ ಬರೆಸ್ಬೇಕು. ಆದರೆ ಬರೆಸಲೇಬೇಕು. ನಾನು ಹೇಳ್ತಿದ್ದೀನಿ ಒಂದು ಎಚ್ಚರಿಕೆ ಮಾತು, ನೀವೇನಾದ್ರು ಬದುಕಬೇಕನ್ನೋ ಆಸೆ ಇದ್ರೆ, ನಮ್ಮ ಜನಾಂಗದ ಭವಿಷ್ಯದ ಬಗ್ಗೆ ನೀವು ಚಿಂತನೆ ಮಾಡ್ತಕ್ಕಂಥವ್ರು ನೀವೇನಾರು ಆಗಿದ್ದಂದ್ರೆ 5ನೇ ತಾರೀಕಿನಿಂದ 23ನೇ ತಾರೀಕಿನವರೆಗೆ ಯಾವುದೇ ಕಾರ್ಯಕ್ರಮವನ್ನು ಮಾಡಬಾರ್ದು. ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಾಬು ಜಗಜೀವನ್ ರಾಮ್ ಜಯಂತಿ ಇರ್ಬೋದು, ಅಥವಾ ಇನ್ಯಾವುದೇ ಕಾರ್ಯಕ್ರಮ ಇರ್ಬೋದು, ಎಲ್ಲರೂ ಒಂದು ಗುಂಪಾಗಿ ಎಲ್ಲೂ ಕೂಡ ಸೇರಬಾರ್ದು. ನೀವು ಎಲ್ಲರೂ ಕೂಡ ಬನ್ನಿ ಸಂತೋಷ್, ಎಲ್ಲರೂ ಕೂಡ ಆ ಊರಿನಲ್ಲಿದ್ದು ಮನೆಗೂ ಅವ್ರಿಗೆ ಕರ್ಕೊಂಡೋಗಿ ಎಲ್ಲ ಮನೆಯವ್ರನ್ನೂ ಕೂಡ ಕರೆದು ಆ ಇದರಲ್ಲಿ ಪಾಲ್ಗೊಳ್ಳುವಂತೆ ಕೆಲಸವನ್ನು ಮಾಡಬೇಕು. ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ನಿಖರವಾಗಿ ನಾವು ಒಬ್ಬರನ್ನು ಕೂಡ ಒಂದು ಕುಟುಂಬನೂ ಕೂಡ ಕೈ ಬಿಡದಂತೆ ಗಣಿಕೆ ಆಗಬೇಕು. ನಮ್ಮ ಸಂಖ್ಯೆ ಏರಬೇಕು. ಯಾರು 57 ಇದ್ದೀವಿ, ನಾವು 25 ಅಂತ ನಾವು 60 ಆಗಬೇಕು. ಅವ್ರಿಗಿಂತ ಜಾಸ್ತಿ ಇದ್ದೀವಿ ನಾವು. ಅದರಿಂದ ನಾವು ಇದನ್ನು ತೋರಿಸ್ಬೇಕಂದ್ರೆ ಏನು ಮಾಡಬೇಕು? ನೀವು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಕುಂದ್ರೋದು, ಜಗಜೀವನ್ ರಾಮ್ ಜಯಂತಿ ಮಾಡ್ಕೊಂಡು ಕುಂದ್ರೋದು, ಬರ್ತ್ಡೇ ಮಾಡ್ಕೊಂಡು ಕುಂದ್ರೋದು, ಯಾವುದನ್ನು ಕೂಡ. ಇವತ್ತು ಯಾರೋ ಒಬ್ಬನು ಬಂದ ಮದುವೆ ಅಂತ ಹೇಳ್ದ, ನಾನು ಬರಲ್ಲ ಅಂತ ಹೇಳಿದೆ. ಯಾವ ಕಾರಣಕ್ಕೂ ಬರಲ್ಲ ನಡಿ ಅಂತ ಹೇಳಿದೆ. ಆಯ್ತು ನೀವು ಕೊಟ್ಟ ಡೇಟ್ನಲ್ಲಿ ನಾನು ಮದುವೆ ಆಗ್ತೀನಿ ಅಂದ. ನಡಿ ಸಮೀಕ್ಷೆ ಆದ್ಮೇಲೆ ಕೊಡ್ತೀನಿ ಡೇಟು ಅಂತ ಹೇಳಿದೆ. ಆಮೇಲೆ ಇಲ್ಲಿ ಬಂದರು ಇವರು ಹೇಳ್ಕಲ್ಯಾರು. 5ನೇ ತಾರೀಕು ನಾವು ಬಾಬು ಜಗಜೀವನ್ ರಾಮ್ ಭವನ ನೀವು ಕೊಟ್ಟಿದ್ರಿ, ಅವತ್ತು ಬಂದ್ಬಿಡಿ, ನೀವೇ ಇದನ್ನು ಮಾಡಬೇಕು. ಅದರಿಂದ ನೀವಿಲ್ದಲ್ಲೇ ನೀನು ಮಾಡಲ್ಲ, ಯಾರು ಹೇಳಿದ್ರು ಬರಲ್ಲ. ಈ ತಾರೀಕಿನಿಂದ ಈ ತಾರೀಕಿನವರೆಗೆ ಯಾವ ಕಾರ್ಯಕ್ರಮನೂ ಯಾರು ಮಾಡಂಗಿಲ್ಲ. ಒಂದ್ ಹತ್ರ ಗುಂಪಾಗಿ ಕೂಡ ಸೇರಂಗಿಲ್ಲ. 5ನೇ ತಾರೀಕಿನವರೆಗೆ ಗುಂಪಾಗಿ ಮನೆಗೆ ಹೋಗಿ ಪ್ರಚಾರ ಮಾಡ್ರಿ. ಯಾರು ಮನೆ ಬಿಟ್ಟು ತೊಲಗಬಾರ್ದು. ನಿಮಗೆ ಬೋರ್ವೆಲ್ ಬೇಕಾ, ಜಮೀನು ಬೇಕಾ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕಾ, ನಿಮ್ಮ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಬೇಕಾ, ಮೆಡಿಕಲ್ ಸೀಟ್ ಬೇಕಾ, ನಿನ್ನ ಮಗನಿಗೆ CITB ಅಥವಾ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿಮಗೆ ನಿವೇಶನ ಬೇಕಾ, KDBಯಲ್ಲಿ ಜಾಗ ಬೇಕಾ, KSSIDಯಲ್ಲಿ ನಿಮಗೆ ಶೆಡ್ ಮಾಡಲಿಕ್ಕೆ ಉದ್ಯಮಿಯಾಗಲಿ ಸೈಟ್ ಬೇಕಾ, ಎಲ್ಲದಕ್ಕೂ ಕೂಡ ಇದರಲ್ಲಿ ಪಾಲ್ಗೊಂಡವನಿಗೆ ಮಾತ್ರ ಆ ಸೌಲಭ್ಯ ಸಿಗೋದು, ಮೀಸಲಾತಿ ಸೌಲಭ್ಯ. ನಾಳೆ ನಾವು ಮಾಡ್ತೀವಿ. ಇದೆಲ್ಲ ಆದ್ಮೇಲೆ ಅವ್ನು ಮಾತ್ರ ಹೌದು ಅಲ್ಲ ಅನ್ನೋದನ್ನ ಇದನ್ನು ಕೂಡ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಏನು ಸರ್ವೇದಲ್ಲಿ ಭಾಗವಹಿಸಿದ್ರೆ ಅವನು ಹೌದು, ಇಲ್ಲದ್ರೆ ಅಲ್ಲ. ಯಾಕಂದ್ರೆ ಈಗಲೇ ನಮಗೆ ಕನ್ಫ್ಯೂಸ್ ಇದೆ. 16 ಜಿಲ್ಲೆಯಲ್ಲಿ ಏನು ಅವನು ಆದಿ ಕರ್ನಾಟಕ, ನಾನು ಆದಿ ಕರ್ನಾಟಕ. ಅದರಿಂದ ನೀನು ಯಾರೋ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ನೀನು ಇದರಲ್ಲಿ ಪಾಲ್ಗೊಂಡೇ ಇಲ್ಲಲ್ಲ. ಅದರಿಂದ ನೀವು ಅವನಿಗೆ ಉದ್ಯೋಗ ಕೊಡೋದನ್ನೇ ತಡೆ ಹಿಡಿಬೇಕು ನಾವು. ಇವನಲ್ಲ ಅಂತಂದೇಳಿ ಅವನ ಸಿಂಧತ್ವನೇ ರದ್ದು ಮಾಡಿಸ್ಬೇಕು, ಯಾವನಾದ್ರೂ ಭಾಗವಹಿಸದೇ ಇದ್ದರೆ. ಆ ರೀತಿಯಾದಂಥ ಒಂದು ಛಲ, ಸ್ವಾಭಿಮಾನ, ಆತ್ಮಗೌರವದಿಂದ ನೀವು ಆ ಒಂದು ಗಣಕಿ ಕಾರ್ಯದಲ್ಲಿ ಗಣಕಿದಾರರ ಜೊತೆಗೆ ಏನು ಬರೀತದಾರ ನೋಡಿಬಿಡ್ಬೇಕು. ಸಾಧ್ಯವಾದರೆ ನೀವೇ ಒಂದು ಅವ್ರ ಫಾರ್ಮೆಟ್ ಇದೆಯಲ್ಲ ಅದನ್ನ ಇಟ್ಕೊಂಡು ಈಗಲಿಂದಲೇ ನೀವು ಎಷ್ಟು ಜನ ಇದ್ದೀರಿ ಅಂತ ಲೆಕ್ಕ ಹಾಕಿಬಿಡ್ರಿ. ಅವ್ರು ಬಂದ ತಾಡ್ರಿ, ಇದು ಹೌದು ತಾಡ್ರಿ ನೀವು ಕೊಡ್ತೇವೆ ಮಾಡ್ರಿ ಅಂತಂದೇಳಿ ನೀವೇ ಒಂದು ಬೇಕಾದ್ರೆ ಸರ್ವೆ ಮಾಡಿ ಇಟ್ಕೊಳ್ರಿ. ಅವ್ರು ಬರೋದ್ರೊಳಗಾಗಿನೇ ಆ ಫಾರ್ಮೆಟ್ ಬೇಕಾದ್ರೆ ಫಾರ್ಮೆಟ್ ನಾವು ಕೊಡ್ತೀವಿ, ಬೇಕಾದ್ರೆ ಪ್ರಿಂಟ್ ಮಾಡಿ ಕೂಡ ಕೊಡ್ತೀವಿ. ಗೊತ್ತಾಯ್ತರ? ಈ ರೀತಿ ಏನಾದರೂ ನಾವು ಮಾಡಿದೆವು ಅಂತಂದ್ರೆ ದೊಡ್ಡ ಅನಾಹುತ ನಮಗೆ ಕಾದಿದೆ. ಅವರಲ್ಲಿರುವಂಥ ಅಗ್ರೆಸಿವ್, ಅವರಲ್ಲಿರ್ತಕ್ಕಂಥ ಎಲ್ಲ ಬಲ ನಮ್ಮಲ್ಲಿಲ್ಲ. ಆದರೆ ನಮಗೆ ಒಂದು ಆತ್ಮಬಲ ಇದೆ ನಮಗೆ. ಬದುಕಬೇಕು ಅಂತಕ್ಕಂಥ ಬಲ ಇದೆ ಅಲ್ವಾ? ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಮಗೆ ನಂಬಿಕೆ ಇದೆ. ಅದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೋಸ್ಕರ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೋಸ್ಕರ ನಾವು ಆ ಒಂದು 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಯಾರು ಕೂಡ ಊರು ಬಿಟ್ಟು ಹೋಗದಂತೆ ಈಗಲಿಂದಲೇ ಅವ್ರಿಗೆ ಹೇಳ್ಬೇಕು. ನೋಡಪ್ಪ, ನೀನು ಜನತಾ ಮನೆ ಬೇಕಂದಿದ್ರಲ್ಲಿ ಹೇಳ್ಬೇಕು, ನೀನು ಬಂದು ಮಾದಿಗ ಅಂತಂದೇಳಿ
ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಶಬ್ದ ಮಾದಿಗ ಮಾದಿಗ. ನೋ ಮಾದರ್, ನೋ ಆದಿ ಕರ್ನಾಟಕ, ನೋ ಆದಿ ದ್ರಾವಿಡ, ನೋ ಆದಿ ಆಂಧ್ರ, ಇವ್ಯಾವೂ ಇಲ್ಲ. ಅವ್ರು ಕೇಳ್ತಾರೆ ನೀವು ಆದಿ ಕರ್ನಾಟಕ ಅಂತ ಕೇಳಿದ ತಕ್ಷಣ ನಾವು ಮಾದಿಗ, ಆದಿ ದ್ರಾವಿಡ ಹೌದು ನಾನು ಮಾದಿಗ, ಆದಿ ಆಂಧ್ರ ಹೌದು ನಾನು ಮಾದಿಗ ಅಂತ ಕೇಳ್ತಾರೆ. ಅವ್ರು ಸಬ್ ಕಾಸ್ಟ್ ಕೇಳೇ ಕೇಳ್ತಾರೆ. ನೀನು ಆದಿ ಕರ್ನಾಟಕ ಅಂದ್ರೆ ಅವ್ರು ಬರ್ಕೊಳ್ಳಲ್ಲ, ಆದಿ ಆಂಧ್ರ ಅಂದ್ರು ಬರ್ಕೊಳ್ಳಲ್ಲ, ಆದಿ ದ್ರಾವಿಡ ಅಂದ್ರೂ ಬರ್ಕೊಳ್ಳಲ್ಲ. ಇನ್ನೇನು ಬಂಡ ಅಂತಂದು ಏನಾರ ಬಂಡತನದಿಂದಿಲ್ಲ ಅದನ್ನ ಬರ್ಕೊಂಡ್ರೆ ಬರ್ಕೊಂತಾರೆ. ನೀನು ವೇಸ್ಟ್ ಬಾಡಿಯಾಗಿ ಹೋಗ್ತೀಯ ಅಷ್ಟೇ, ಬರೆಸ್ತೀರೋನು ಅಲ್ವಾ? ಅದರಿಂದ ಇದನ್ನೆಲ್ಲ ಕಡೆಗೂ ಜನಕ್ಕೆ ಕೇಳಬೇಕು. ಪತ್ರಿಕೆಗಳಲ್ಲಿ, ಜಾಹೀರಾತುಗಳಲ್ಲಿ ಎಲ್ಲ ಈಗಾಗಲೇ ವಾಟ್ಸಪ್ನಲ್ಲಿ ಮೆರೀತದ ಮಾದಿಗ ಮಾದಿಗ ಅಂತೇಳಿ. ಮಾದರ್ ಅಂತನೂ ಬರ್ಸಕ್ಕೆ ಹೋಗ್ಬೇಡ್ರಿ. ಬಂದಿರಲ್ಲಿ ಇಳ್ಕಲ್ ನೀವೆಲ್ಲ ಮಾದರ್ ಅಂತೀರಿ, ಮಾದಿಗ ಅಂತ ಬರ್ಸ್ಬೇಕು. 61 ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಪಟ್ಟಿದೆಯಲ್ಲ ಭಾರತ ಸರ್ಕಾರದ್ದು, ಅದರಲ್ಲಿ 61ನೇ ಸೀರಿಯಲ್ ಸಂಖ್ಯೆ, ಅದರಲ್ಲಿ ಮಾದಿಗ. ಆಮೇಲೆ ಇನ್ನೊಂದಿದೆ 22ರಲ್ಲಿ 23 ಜನ ಇದ್ದಾರೆ ಬೇರೆ ಬೇರೆ ಜಾತಿಯವರೆಲ್ಲ. ಆದರೆ ಮಾದರ್, ಮಾದಿಗ್ ಮತ್ತು ಇವರು ಸಮಗಾರ, ಅರಳಯ್ಯ, ಅರುಂಧತಿಯಾರ್ ಮತ್ತಿತರ ಜಾತಿಗಳು 23 ಜಾತಿಗಳಿದ್ದಾವೆ. ಅವ್ರವ್ರು ಯಾರ್ಯಾರು ಎಷ್ಟೆಷ್ಟಿದ್ದಾರೆ ಅನ್ನೋದು ಕೂಡ ಗೊತ್ತ. ಮಚ್ಚಗಾರರಿದ್ದಾರೆ, ಮುಚ್ಚಗಾರ ಅಂತ ಬರೆಸ್ತಾರೆ, ಸಮಗಾರ ಅಂತ ಬರೆಸ್ತಾರೆ, ಡೋರ್ ಸಮಾಜದವ್ರು ಡೋರ್ ಅಂತ ಬರೆಸ್ತಾರೆ, ದಕ್ಕಲಿಗ ಸಮಾಜದವ್ರು ದಕ್ಕಲಿಗ ಅಂತ ಬರೆಸ್ತಾರೆ, ಸಿಂಧೋಳ ಅಂತಕ್ಕಂಥ ಸಿಂಧೋಳ ಅಂತ ಬರೆಸ್ತಾನೆ, ಸುಡುಗಾಡು ಸಿದ್ಧ ಅಂತ ಬರೆಸ್ತಾನೆ, ಶಿಳ್ಳಿ ಖ್ಯಾತ ಅಂತ ಬರೆಸ್ತಾರೆ, ಹಂದಿ ಜೋಗಿ ಅಂತ ಬರೆಸ್ತಾರೆ. ಆದ್ರೆ ಮಾದರಿ ಏನಂತ ಬರೆಸ್ಬೇಕು? ಮಾದಿಗ ಅಂತಾನೆ ಬರೆಸ್ಬೇಕು. ಆ ರೀತಿ ಬರೆಯೋದ್ರ ಮೂಲಕ ನೀವು ಇದು ಮಾಡಬೇಕು. ಕೆಲವರು ನಮ್ಮ ಸರ್ಕಾರವನ್ನು, ಮುಖ್ಯಮಂತ್ರಿಗಳು ನಮ್ಮ ಪರ ಇದ್ದಾರೆ. ಇವತ್ತು ನಮ್ಮ ಪರ ನಾನು ಇಲ್ಲ ಅಂತ ಹೇಳಿದ್ರೆ ಅಸಹಾಯಕನಾಗ್ತೀನಿ, ಅದನ್ನ ಹೇಳೋದು ಬೇಡ. ಅವರು ನಮ್ಮ ಪರ ಇರೋದ್ರಿಂದ ಅವರನ್ನು ನಾವು ಇಟ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಮುಖ್ಯಮಂತ್ರಿಗಳಿದ್ದಾರೆ. ಈ ನಾಡಿನ ದೊರೆ ಈಗ ಕೊಡಬೇಕಾಗಿರೋದು ಯಾರಪ್ಪ? ಮುಖ್ಯಮಂತ್ರಿನ ಕೊಡ್ಬೇಕು ತಾನೆ, ನಾವು ಅವರನ್ನೇ ಕೇಳಬೇಕಲ್ಲ. ಅದರಿಂದ ಅವರ ಮೂಲಕನೇ ಅವರನ್ನು ಗೌರವದಿಂದ ಮಾತನಾಡೋದ್ರ ಮೂಲಕ ಯಾರಿಗೂ ಕೂಡ ನಾವು ಅಗೌರವವಾಗಿ ಮಾತಾಡಬಾರ್ದು. 3 ಪಕ್ಷದವರು ನಮಗೆ ಸಹಾಯ ಮಾಡಿದ್ದಾರೆ. ಯಾವ ಪಕ್ಷದವ್ರನ್ನು ನಾವು ಟೀಕೆ ಮಾಡಬಾರ್ದು, ಯಾವ ಮಾಜಿ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡಬಾರ್ದು, ಪ್ರಧಾನಮಂತ್ರಿಗಳನ್ನು ಕೂಡ ಟೀಕೆ ಮಾಡಬಾರ್ದು. ಎಲ್ಲರೂ ಕೂಡ ನಮಗೆ ಈ ಒಳ ಮೀಸಲಾತಿ ಬೆಂಬಲ ನೀಡಿದ್ದಾರೆ. ಅರ್ಥ ಆಯ್ತಾ? ನಾನೊಬ್ಬ ಕಾಂಗ್ರೆಸ್ಸಿಗ ನಾನು ಹೇಳ್ತೀನಿ, ಎಲ್ಲ ಪಾರ್ಟಿಯವರು ನಮಗೆ ಸಹಾಯ ಮಾಡಿದರೆ ಯಾವ ಪಕ್ಷದವ್ರನ್ನೂ ಕೂಡ ನಾವು ಇದನ್ನು ಮಾಡಬಾರ್ದು. ಕೆಲವು ಪಕ್ಷದವರು ಎದುರಿಗೆ ಭಯ ಬಿಟ್ಟಿದ್ದಾರೆ. ಭಯ ನಮ್ಮನ್ನು ಕಂಡ್ರೆ ಭಯ ಅಲ್ಲ, ಬೇರೆ ಜಾತಿಯವ್ರಿಗೆ ಭಯ ಆಗಿ ಅಯ್ಯೋ ನಾನು ಮಾತಾಡಿದ್ರೆ ಹೆಂಗಪ್ಪ, ಹೌದು ಕಣ್ರಿ ಮಾದಿಗರು ಭಾಳ ಹಿಂದುಳಿದಾರ್ರಿ, ಏನೇನೇ ಸಿಕ್ಕಲ್ಲ ಕಣ್ರಿ ಅವ್ರಿಗೆ, ಮನೆ ಇಲ್ಲ ಏನಿಲ್ಲ ಅಂತಂದು ಹೇಳ್ತಾರೆ. ಬಹಿರಂಗವಾಗಿ ಹೇಳೋಕ್ಕೆ ಭಯ ಪಡ್ತಾರೆ. ಆ ರೀತಿಯಾದಂಥ ಒಂದು ಭಯವನ್ನ ಇತರೆ ಸಮುದಾಯದವರು ಬೇರೆ ಸಮುದಾಯದ ಮೇಲೆ ಇಟ್ಟಿದ್ದಾರೆ. ಅದರಿಂದ ನಾವು ಹೆಂಗೆ ಮಾಡಬೇಕು? ಸೂಕ್ಷ್ಮತೆಯಿಂದ, ಭಾಳ ಸಂಯಮದಿಂದ. ಮಾದಿಗರಂದ್ರೆ ಭಾಳ ಸಂಯಮ, ಶಾಂತಿ, ಸಮಾಧಾನ, ತಾಯ್ತನದ ವಾತ್ಸಲ್ಯ ಯಾವ್ದಾದ್ರು ಸಮುದಾಯದಲ್ಲಿ ಇದ್ರೆ ಅದು ಮಾದಿಗ ಸಮುದಾಯದಲ್ಲಿ. ಯಾರನ್ನೂ ದೇಶ ಮಾಡದಿರ್ತಕ್ಕಂಥವ್ರು, ನಿಷ್ಠೆಗೆ ಮತ್ತೊಂದು ಹೆಸರೇ ಮಾದಿಗರು. ಆದರೆ ಆ ಒಂದು ದೃಷ್ಟಿಯಿಂದ ನಮ್ಮಲ್ಲಿ ಭಾಳ ಜನ ದುರ್ಬಲರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವರೆಲ್ಲ ಊರಿಗೆ ಬಂದು ಸೇರ್ಕೊಂಡಿದ್ದಾರೆ. ಅವರು ಹಳ್ಳಿಗೆ ಹೋಗಲ್ಲ, ಅವ್ರ ಬದುಕನ್ನು ನೋಡದೇ ಇರತಕ್ಕಂಥ ಪಾಪಿಗಳಿದ್ದಾರೆ. ಅದರಿಂದ ಆ ಪಾಪಿಗಳಿಗೆಲ್ಲ ಹೇಳ್ತೇನೆ, ದಯಮಾಡಿ ಹಳ್ಳಿಗೆ ಹೋಗ್ರಿ, ಹಳ್ಳಿಯಲ್ಲಿ ಹುಟ್ಟಿದಿರಿ, ಆ ಜನಾಂಗಕ್ಕೆ ಋಣನಾದರೂ ತೀರಿಸ್ರಿ. ಅಂಬೇಡ್ಕರ್ ಹೇಳ್ಬಿಟ್ರು, ನಾನು ಯಾವ ಜನಾಂಗ ಈ ಸಮಾಜದ ಬದಲಾವಣೆಯನ್ನು ಯಾರಿಂದ ಕಾಣ್ತೀನಿ ಅಂತಂದೇಳಿ ನಿರೀಕ್ಷೆ ಮಾಡಿದ್ದೋ ಆ ವಿದ್ಯಾವಂತ ಜನನೇ ಇವತ್ತು ನಮ್ಮ ಜನಾಂಗದ ಹಿಂದುಳಿಕೆಗೆ ಕಾರಣರಾಗ್ತಾ ಇದ್ದಾರೆ. ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ. ನಾನು ಬಹಳ ಶ್ರಮ ವಹಿಸಿ ಹೋರಾಟ ಮಾಡಿ ಕಣ್ಣೀರು ಹಾಕಿ ಅಪಮಾನ ಅವಮಾನ ಎಲ್ಲವನ್ನು ಕೂಡ ಸಹಿಸಿಕೊಂಡು ನಾನು ಒಂದು ಸಾಮಾಜಿಕ ನ್ಯಾಯದ ರಥವನ್ನು ಇಷ್ಟು ದಿನಗಳ ಕಾಲ ಎಳ್ಕೊಂಬಂದೀನಿ. ನಾನು ಯಾವತ್ತು ಸಾಯ್ತೇನೆ ಗೊತ್ತಿಲ್ಲ. ಈ ರಥವನ್ನು ನನ್ನ ಜನ ಮುಂದೆ ಹೇಳಿರಿ, ಸಾಧ್ಯವಾಗದಿದ್ರೆ ಹಿಂದೆ ಮಾತ್ರ ತಳ್ಳಬೇಡ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಬಾಬು ಜಗಜೀವನ್ ರಾಮ್ರವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956ರಲ್ಲಿ ನಮ್ಮನ್ನು ಅಗಲ್ತಾರೆ. ಜಗಜೀವನ್ ರಾಮ್ರವರು ಪ್ರಾರಂಭದಿಂದಲೂ ಅಂಬೇಡ್ಕರ್ ಜೊತೆಗೆ ಮಂತ್ರಿ ಆದಂಥವ್ರು. ಅವರು ಬಹಳ ಚೆನ್ನಾಗೇ ಇದ್ದಂಥವ್ರು.
ಗಾಂಧಿ ಮತ್ತು ಅಂಬೇಡ್ಕರ್ಗೆ ಆಗ್ತಿರಲಿಲ್ಲ. ಆದರೆ ಅವರ ಸ್ನೇಹ ಮತ್ತು ಇವರಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಅಷ್ಟೇ. ಆದರೆ ಅದು ಹಂಗೆ ಆಗಬಾರ್ದು ಅಂತಂದೇಳಿ ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಮತ್ತು ಗಾಂಧಿ ಜೊತೆಗೆ ರಾಜಿ ಮಾಡಿಸ್ತಾರೆ. ಜವಾಹರ್ಲಾಲ್ ನೆಹರು ಜೊತೆಗೆ ಸ್ನೇಹವಾಗಿರಬೇಕು ಅಂತಂದೇಳಿ ಇದನ್ನು ಮಾಡ್ತಾರೆ. ಅವ್ರಿಗೆ ಸಂವಿಧಾನ ಬರೆಯುವಂಥ ಅವಕಾಶ ಕಾಂಗ್ರೆಸ್ ಪಾರ್ಟಿ ಕೊಡುತ್ತೆ, ಪಂಡಿತ್ ಜವಾಹರ್ಲಾಲ್ ನೆಹರು ಕೊಡ್ತಾರೆ. ಇವರಿಂದಲೇ ಬರೆಸ್ಬೇಕು ಅಂತಂದೇಳಿ ಬಾಬು ಜಗಜೀವನ್ ರಾಮ್ ಅವರು ಮನವಿ ಮಾಡ್ತಾರೆ. ಇದು ಚಾರಿತ್ರಿಕ ಸತ್ಯ, ಇದು ಐತಿಹಾಸಿಕ ಸತ್ಯ. ಇನ್ನು ಬೇರೆ ಇದೆ ಅಂತ ಹೇಳೋದು ಬೇಡ. ಆದರೆ ಅಂಬೇಡ್ಕರ್ ಅವರು ಸ್ವಲ್ಪ ದಿನ ಇದ್ರು ಅಷ್ಟೇ, ಸ್ವಾತಂತ್ರ್ಯ ಬಂದು 5-6 ವರ್ಷ ಅಷ್ಟೇ ಅವ್ರು ಬದುಕಿದ್ದು. ಜಗಜೀವನ್ ರಾಮು ಸಂಪೂರ್ಣವಾಗಿ ಎಲ್ಲ ಸಚಿವ ಸಂಪುಟದಲ್ಲೂ ಕೂಡ 40 ವರ್ಷಗಳ ಕಾಲ ಇದ್ದು ಎಲ್ಲ ಅವ್ರ ಪ್ರಧಾನಿನೇ ಆಗಬೇಕಾಯ್ತು. ಆದರೆ ಜಾತಿವಾದಿ ಒಬ್ಬ ರಾಷ್ಟ್ರಪತಿಯಲ್ಲಿ ಇದ್ದದ್ರಿಂದ ಆಗಕ್ಕಾಗಲಿಲ್ಲ, ಅವರು ಪ್ರಧಾನಿ ಆಗಕ್ಕಾಗಲಿಲ್ಲ. ಇನ್ನು ಯಾರು ಕೂಡ ಆ ಮಟ್ಟದಲ್ಲಿ ಬರಲ್ಲ. ಅಂಬೇಡ್ಕರ್ ಎತ್ತರಕ್ಕೆ, ಜಗಜೀವನ್ ರಾಮ್ ಎತ್ತರಕ್ಕೆ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಬಾಬು ಜಗಜೀವನ್ ರಾಮ್ ರವರು ಸಾಕಷ್ಟು ಈ ಜನಾಂಗದ ರಿಸರ್ವೇಷನ್ ಅನ್ನ ಮುಂದುವರಿಸಿದ್ದು ಮತ್ತು ಬಡ್ತಿಯಲ್ಲಿ ಮೀಸಲಾತಿಯನ್ನು ತಂದಿದ್ದು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ದು, ಎಲ್ಲ ಇಲಾಖೆಗಳಲ್ಲಿ ಕೂಡ ಸುಧಾರಣೆ ಆಗಬೇಕು, ಈ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸಬೇಕು ಅಂತೇಳಿ ಮೀಸಲಾತಿಯನ್ನು ಕಾವಲುಗಾರನಾಗಿ ಮಾಡ್ಕೊಂಬಂದಂಥವ್ರು ಯಾರು? ಜಗಜೀವನ್ ರಾಮ್. ಜಗಜೀವನ್ ರಾಮ್ ಹೋದ ನಂತರ ನಮಗೆ ಇಲ್ಲಿ ಭಾರಿ ಹೊಡೆತ ಬಿತ್ತು ರಾಜಕೀಯವಾಗಿ. ಎನ್ ರಾಚಯ್ಯ, ವೈ ರಾಮಕೃಷ್ಣ, ಕೆ ಪ್ರಭಾಕರ್, ಶಿವಣ್ಣ, ಭಾಳ ಜನ ಹಿರಿಯ ಲೀಡರ್ಗಳೆಲ್ಲ ಇದ್ರು. ಆಮೇಲೆ ನಮ್ಮ ಇವರು ಕೊರಟಗೆರೆ ಚೆನ್ನಿರಾಮಯ್ಯನವರು, ಜಿ ದುಗ್ಗಪ್ಪನವರು, ಭಾಳಷ್ಟು ನಾಯಕರು ಜಗಜೀವನ್ ರಾಮರ ಕುಪ್ಪೆಯಿಂದ ಅಲ್ಲಿ ಬರ್ತಾ ಇದ್ರು. ಅವ್ರು ಲೆಫ್ಟಿಗಳಿಗೆ ಜಾಸ್ತಿ ಎಂಕರೇಜ್ಮೆಂಟ್ ಇತ್ತು. ಅವ್ರು ಹೋದ್ಮೇಲೆ ನಮ್ಮ ರಾಜಕೀಯ ಪ್ರಾತಿನಿಧ್ಯ ಕುಸಿತ ಬಂತು. ಏನೋ ಅದು ಅದೃಷ್ಟವಶತ್ತು ವೈ ರಾಮಕೃಷ್ಣ ಅವರು ಕೋಲಾರದಲ್ಲಿ MP ಇದ್ರು. ಅದೇನೋ ಪಾಪ ಅವ್ರ ಆರೋಗ್ಯ ಇದಾಗಿ ಯಾವುದೋ ರಾಜಕೀಯ ಇದು ಬದಲಾವಣೆ ಮಾಡಬೇಕು ಅಂತಂದೇಳಿ ಅಲ್ಲಿ ಮುನಿಯಪ್ಪನವ್ರು ಬಂದರು. ಮುನಿಯಪ್ಪ 7 ಸರಿ ಅಲ್ಲಿ MP ಆಗಿ ಮಂತ್ರಿಯಾಗಿ ಅವರೆಲ್ಲ ಬಂದರು. ಹೀಗೆ ನಮ್ಮ ರಾಜಕೀಯ ಪ್ರಾತಿನಿಧ್ಯನೂ ಕೂಡ ಇವತ್ತು ಅತ್ಯಂತ ಕಡಿಮೆಯಾಗಿದೆ. ಯಾಕೆ ಅಂತಂದು ಹೇಳಿದರೆ ಇವ್ರು ಗೆಲ್ಲಲ್ಲ, ಸೋಲ್ತಾರೆ. ಈಗ ನನ್ನನ್ನೇ ನಾವು ಈ ಹೋರಾಟ ಅದು ಮಾಡೋದನ್ನು ಸಹಿಕೊಳ್ಳದೆ ಪ್ಯಾಕೇಜ್ ಮಾಡಿ ನಮ್ಮನ್ನು ಸೋಲಿಸ್ಬಿಡ್ತಾರೆ. ಪ್ಯಾಕೇಜ್ ಮಾಡಿ ಅದರಲ್ಲೂ ಕೂಡ ನಮ್ಮವು ಕೂಡ ಸೇರ್ಕೊಂಡ್ಬಿಡ್ತಾವೆ. ಅವಕ್ಕೇನು ಗೊತ್ತು, ಒಳ್ಳೆ ರೇಟ್ ಕೊಟ್ಬಿಟ್ರೆ ಮುಗಿದೋಯ್ತು, ಯಾರನ್ನು ಬೇಕಾದ್ರೂ ಮುಗಿಸ್ಬಿಡ್ತಾರೆ. ಅದರಿಂದ ಅಂಥ ಮೂರ್ಖರು ಸ್ವಲ್ಪ ಜನ, ಎಲ್ಲರಲ್ಲ, ನಮಗೂ ಇದಾಯಿತು. ಹೀಗಾಗಿ ಇಬ್ಬರು ಮಂತ್ರಿಗಳು 5 ಜನ ಏನೋ ಗೆದ್ದಿದ್ದೀವಿ ನಾವು ಅಲ್ವಾ? ಬಸವಂತಪ್ಪ ಎಷ್ಟು 6 ಜನನ, ಕಾಂಗ್ರೆಸ್ನಲ್ಲಿ ಯಾರು, ಅವರು 5 ಜನ. ಇಲ್ಲಿ ಬಹಳ ಕಡಿಮೆ ಜನ, 20 ಜನ ಇದ್ರು ಅಂತ ಹೇಳ್ತಾರೆ ಒಂದಿನ. ಹೌದಾ ಲೋಕೇಶ್? 18 ಜನ ಇದ್ರು ಒಂದು ಕಾಲದಲ್ಲಿ, ಇವತ್ತಿಲ್ಲ. ಅದರಿಂದ ನಾವು ರಾಜಕೀಯವಾಗಿಯೂ ಕೂಡ ಇದಾಗಬೇಕು. ಅದಿರಲಿ, ರಾಜಕೀಯ ಬೇಡ. ಈಗ ನಮಗೆ ಬೇಕಾಗಿರೋದೇನು? ಒಳ ಮೀಸಲಾತಿ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಹಂಚಿಕೆ ಆಗಬೇಕು. ಎಲ್ಲ ಕ್ಷೇತ್ರದಲ್ಲಿ ನಾವು ಹಿಂದುಳಿದಿದ್ದೇವೆ. ಇವತ್ತು ಸರ್ಕಾರಿ ನೌಕರರು ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದೇಳಿ ಅವ್ರು ಫಾರ್ಮೆಟ್ ಕಳಿಸಿದ್ನಿ ಅಂದರೆ ಇನ್ನೂ ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತ ಕಳಿಸಿದಾರಂತೆ. ಅದರಿಂದ ಅವ್ರಿಗೆಲ್ಲರಿಗೂ ಕೂಡ ನಾವು ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ, ಅವ್ರಿಗೆ ಟೈಮ್ ಕೊಡಿ, ಕರೆಕ್ಟಾದ ನಿನ್ನ ಜಾತಿ ಬರೀದ ಹೋದರೆ ನಿನ್ನ ಮೇಲೆ ಆಕ್ಷನ್ ತಗೋತೀನಿ ಅಂತಂದು ಹೇಳ್ರಿ ಅಂತ ಹೇಳಿದೆ. ಅವನಿಗೆ ಪ್ರಮೋಷನ್ ಕೊಡಲ್ಲ ಅಂತ ಹೇಳಿ, ಯಾಕೆ ಬರೀಲಿಲ್ಲ ಅಂತಂದು ಕ್ರಮ ಕೈಗೊಳ್ರಿ ಅವನ ಉಪಜಾತಿಯನ್ನು. ಅವಾಗ ಗೊತ್ತಾಗುತ್ತೆ ಸರ್ಕಾರಿ ನೌಕರರು ನಮ್ಮವ್ರು ಎಷ್ಟು ಜನ ಇದ್ದಾರೆ, ಇವ್ರು ಎಷ್ಟು ಜನ ಇದ್ದಾರೆ, ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅಲ್ವಾ? ಈ ಕಾರಣದಿಂದ ನಾವು ಇದು ಭಾಳ ವಂದನಾರ್ಪಣೆ ಬರಬೇಕಾಯಿತು. ನಮ್ಮ ನಾರಾಯಣ್ ಮೇಯರು ಮೇಲೆ ಬರ್ರಿ, ಯಾವಾಗಲೂ ಲೇಟ್. ಇವರು ಮೊನ್ನೆನೂ ಲೇಟಾಗಿ ಬಂದರು, ಈಗ ಲೇಟಾಗಿ ಬಂದಿದ್ದಾರೆ. ಮೈಸೂರಿಂದ ಮೈಸೂರಿನ ಪಾಕಿಸ್ತಾನದಲ್ಲಿದೆಯಾ? ಇಲ್ಲೆಲ್ಲ ಬಿಜಾಪುರದಿಂದ ಬಂದರೆ, ಬಾಗಲಕೋಟೆಯಿಂದ ಬಂದರೆ, ಬೀದರಿಂದ ಬಂದರೆ. ಎಲ್ಲಿ ಬೀದರ್, ಎಲ್ಲಿ ಚಿತ್ರದುರ್ಗ, ಎಲ್ಲಿ ಬರೇ ಅಂಬೇಡ್ಕರ್ ಸಾಕಿ. ಅಂಬೇಡ್ಕರ್ ಇಲ್ಲ, ಜಗಜೀವನ್ ರಾಮ್ ಇಲ್ಲ. ಇದು ಆಗೋವರೆಗೂ ಇವರು ಈಗ ಬಂದಾರೀಗ
ಇನ್ಯಾವ ಸ್ಟ್ಯಾಚು ಗೀಚು ಮುಟ್ಟಕ್ಕೆ ಹೋಗ್ಬೇಡ್ರಿ, ಆಮೇಲೆ ಎಲ್ಲ ಮುಟ್ರಿ. ಅದೆಲ್ಲ ಬಂದಾದ್ಮೇಲೆ ಈಗ ನಾವೊಂದು ತೀರ್ಮಾನ ಮಾಡಿದ್ದೇವೆ, ಮುಖ್ಯಮಂತ್ರಿಗೆ ನಾನು ಹೇಳಿದ್ದೀನಿ, ಸರ್ ನಿಮ್ಮನ್ನು ಮತ್ತು ತೆಲಂಗಾಣದ ಮುಖ್ಯಮಂತ್ರಿ ಕರ್ಕೊಂಬಂದು ನಾವು ರಾಯಚೂರಿನಲ್ಲಿ ವಿಜಯ ಉತ್ಸವನ ಆಚರಿಸ್ತೀವಿ, ನಿಮಗೆ ಕೃತಜ್ಞತೆ ಹೇಳ್ತೀವಿ. ಇದಾದಮೇಲೆ ಅದು ಜೂನ್ ತಿಂಗಳಲ್ಲಿ ಅಂತ ಹೇಳಿದ್ದೀನಿ. ಅದರಿಂದ ನೀವು ದಯಮಾಡಿ ನಿಮ್ಮ ಕೈ ಮುಗಿದು ಕಾಲಿಗೆ ಬೀಳ್ತೀನಿ, ದಯಮಾಡಿ 5ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ಯಾರು ಕೂಡ ಊರು ಬಿಡದಂತೆ, ಯಾವ ಕಾರ್ಯಕ್ರಮವನ್ನು ಕೂಡ ಗುಂಪಾಗಿ ಸೇರಿಸುವಂತೆ, ಸೇರಿಸ್ಕೂಡ್ದು. ನಿಮ್ಮ ಊರಿನಲ್ಲಿರ್ರಿ, ಎಲ್ಲ ಕಡೆ ಪ್ರಚಾರ ಮಾಡಿರಿ. ಅವರು ಬರೆಯಕ್ಕೆ ಬಂದವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಇದು ಮನೆ ಬರ್ಕೊಳ್ರಿ ಇವ್ರದ್ದು ಅಂತ ಹೇಳ್ರಿ. ಅದಕ್ಕಿಂತ ಮುಂಚೆನೆ ನೀವೇ ಒಂದು ಎಕ್ಸರ್ಸೈಸ್ ತಗೊಳ್ರಿ, ಸರ್ವೆ ಮಾಡಿ ಇಟ್ಕೊಳ್ರಿ. ಆಂಜನೇಯ ಹೆಂಡತಿ ಹೆಸರು, ಮಕ್ಕಳು, ಇವ್ರು ಏನೇನು ಓದಿದ್ದಾರೆ, ಇಷ್ಟೇ ಏನು ಬರ್ಕೊಳಮ್ಮ ಅಂತಂದು ಹೇಳಿ ನೀವೇ ಲೆಕ್ಕ ಹಾಕಿಬಿಡ್ಬೋದು. ಈ ಊರಲ್ಲಿ ನಾವು ಇಷ್ಟು ಜನ ಇದ್ದಾರೆ ಅಂತಂದೇಳಿ ಇಷ್ಟೇ ಬೇಕಾಗಿರೋ ನಮಗೆ. ಅವ್ರು ಉಳಿದ್ರೆ ಅವ್ರು ಬರ್ಕೊಳ್ತಾರೆ. ಬೇಕಾದ್ರೆ ಫಾರ್ಮೇಟನ್ನು ಕೂಡ ಕೊಡಬೇಕು ಅಂತಂದೇಳಿ ನಮ್ಮ ತೇಗನೂರವರು ಮತ್ತು ಭೀಮಾಶಂಕರ್, ಗೋನಾಳ್ ಭೀಮಪ್ಪ, ಮುಡ್ಬಿ ಅವರು ಭಾಳ ತೀವ್ರತರವಾದಂಥ ಇದನ್ನು ಮಾಡ್ತಾರೆ. ನಾವೇ ಮೊದಲು ಸರ್ವೆ ಮಾಡಿ ಅವ್ರ ಕೈ ಕೊಟ್ಬಿಡೋಣ ಅಂತಂದೇಳಿ ಈ ಕಾರಣದಿಂದ ಇವತ್ತು ನಾವು ಈ ಒಂದು ಸಭೆನ ಭಾಳ ತುರ್ತಾಗಿ 2 ದಿನದಲ್ಲಿ ನಾವು ಕರೆದಿರೋದು. ಅದರಿಂದ ನನಗೇನು ಜನ ಎಲ್ಲರೂ ನನಗೆ ಇದು ಮಾಡಿದ್ರು. ನಿನ್ನೆ ಹೇಳಿದ್ರು, ಏನು ನೀವು ಹಿಂಗೆ ಒಂದೇ ಸತಿ ಹಿಂಗೆ ಕರೆದ್ಬಿಟ್ಟು ಜನ ಎಲ್ಲಿಂದ ಬರ್ತಾರೆ, ಎಷ್ಟು ಜನ ಬರ್ತಾರೆ, ಬರಲಿ ಬಾರಪ್ಪ, ಅಷ್ಟು ಜನಕ್ಕೆ ಮಾಡೋಣ. ಮುನಿಯಪ್ಪರು ಬರಲ್ಲ ಅಂದ್ರಂತೆ, ನೀವು ಯಾಕೆ ಮಾಡ್ತೀರ ಅಂದರು. ನೋಡಪ್ಪ, ಇದು ಹೋರಾಟ, ಆಮೇಲೆ ಇದು ಭಾಳ ಇಂಪಾರ್ಟೆಂಟ್. ಸಮಯ ಇಲ್ಲ ನಮಗೆ. ಎಷ್ಟು ಜನ ಬರ್ತಾರೆ ಒಂದು ಸಂದೇಶ ಹೋಗ್ಬಿಡಲಿ. ಈ ರೀತಿಯಾದಂಥ ಒಂದು ತೀರ್ಮಾನನ, ಈ ರೀತಿಯಾದಂಥ ಒಂದು ಮನವಿಯನ್ನು ಇಡೀ ಮಾದಿಗ ಸಮುದಾಯದ ಮುಖಂಡರುಗಳು ಸಮಾಜಕ್ಕೆ ಮನವಿ ಮಾಡಿದರು. ಈ ರೀತಿ ಇದರಲ್ಲಿ ಭಾಗವಹಿಸಬೇಕು ಅನ್ನೋದನ್ನು ಹೇಳಿದರು ಅಂತಕ್ಕಂಥ ಒಂದು ಸಂದೇಶನ ಈ ಜನರಿಗೆ ಕೊಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾವು ಕರೆದಿದ್ದೀವಿ. ಆದ್ರೂ ನಮಗೆ ತೃಪ್ತಿ ಇದೆ, ಬಂದಿದ್ದಾರೆ ಎಲ್ಲ ಲೀಡರ್ಗಳು. ಆದ್ದರಿಂದ ನಿಮ್ಮೆಲ್ಲರಿಗೂ ನಾನು, ಭಾಳ ಜನ ಕೆಳಗಡೆ ಕೂತ್ಕೊಂಡಿದ್ದಾರೆ. ನಮ್ಮ ತಿಪ್ಪೇಸ್ವಾಮಿ ಕುಂತ್ಕೊಂಡಿದ್ದಾರೆ, ನಮ್ಮ ಕೋಗಿಲ್ ವೆಂಕಟೇಶ್ ಇದ್ದಾರೆ, ನಮ್ಮ ಕೇಶವಮೂರ್ತಿ IAPS ಆಫೀಸರು ಕೆಳಗಿದ್ದಾರೆ, ಇನ್ನು ಆ ವೀರಭದ್ರಪ್ಪ, ಇನ್ನು ಭಾಳ ಜನ ಕೆಳಗಡೆ ಕುಂತ್ಕೊಂಡಿದ್ರು. ನಾವು ಅಲ್ಲೇ ಕುಂದ್ರೋರು. ಆದರೆ ಏನೋ ನೀವೆಲ್ಲರೂ ಇಲ್ಲಿ ಕೂತ್ಕೊಳ್ರಿ ಅಂತ ಹೇಳಿದ್ರಿಂದ ಇಲ್ಲಿ ಕೂತ್ಕೊಂಡಿದ್ದೀನಿ. ಅದರಿಂದ ಅವರೆಲ್ಲರೂ ಒಂದು ಬೇಕಲ್ಲ, ಒಬ್ಬರು ಲೀಡರ್ಗಳು, ಒಬ್ಬರು ಪ್ರಮುಖರು ಅನ್ನೋದು. ಆ ಕಾರಣಕ್ಕೋಸ್ಕರ ನಾವು ಇದೀವಿ. ನಮಗಿಂತ ನೀವು ಭಾಳ ಮುಖ್ಯಸ್ಥರು. ನೀವು ನಮ್ಮನ್ನೆಲ್ಲರನ್ನೂ ಲೀಡರ್ ಮಾಡೋರು, ನೀವು ನಮಗೆ ಗೌರವ ತರ್ತಕ್ಕಂಥವ್ರು. ನಿಮ್ಮ ಬೆಂಬಲ ಆಶೀರ್ವಾದದಿಂದಲೇ ನಾವು ಧ್ವನಿಯಾಗಿರ್ತಕ್ಕಂಥವ್ರು. ಅದರಿಂದ ನಿಮ್ಮನ್ನು ನಾನು ಯಾವಾಗಲೂ ಕೂಡ ಗೌರವಿಸ್ತೀನಿ. ಈ ಒಂದು ಪ್ರೀತಿ ಗೌರವ ಸದಾ ಈ ಸಮಾಜದ ಒಳಿತಿಗಾಗಿ ಇರಲಿ. ಯಾವುದನ್ನು ಯಾರು ಬರ್ತಾರೆ ಸುಮ್ಮನೆ ಅದನ್ನು ಕೇಳ್ರಿ, ಇದಕ್ಕೆ ಯಾವುದು ಕೇಳಕ್ಕೆ ಹೋಗ್ಬಾರ್ದು. ಏನು ನಮ್ಮ ಜೊತೆ ಮುಂದಿರೋದು ಅಂದರೆ ಒಳ ಮೀಸಲಾತಿ. ಅದರಿಂದ ನಾವು ಕೊಟ್ಟಿರ್ತಕ್ಕಂಥ ಟೈಮ್ ಟೇಬಲ್ ಏನಿದಿಲ್ಲ, ಆ ಟೈಮ್ ಟೇಬಲ್ನಲ್ಲಿ ನೀವೆಲ್ಲರೂ ಅಲ್ಲಿದ್ದು ಎಲ್ಲರೂ ಒಂದು ಮನೆ ಒಬ್ಬನ್ನು ಕೂಡ ಹೊರ ಉಳಿಯದಂತೆ ಮಾಡಬೇಕು. ನೀವು ನಮ್ಮ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ನಾವು ಸತ್ಯ ಹೇಳ್ತಕ್ಕಂಥವ್ರು, ನಾವು ಸುಳ್ಳು ಹೇಳೋರಲ್ಲ. ಚರಿತ್ರೆ ಗೊತ್ತಿಲ್ದವನು, ಇತಿಹಾಸ ಗೊತ್ತಿಲ್ದವನು ಇತಿಹಾಸನ ನಿರ್ಮಿಸಲಾರ ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಅವ್ರ ಅನುಯಾಯಿಗಳೇ ಹೇಳ್ತಾರೆ ಇವ್ರು ಕಡಿಮೆ ಇದ್ದಾರೆ, ನಾವು ಜಾಸ್ತಿ ಇದ್ದೀವಿ ಅಂತೇಳಿ. ಅದು ಒಂದು ಸ್ವಲ್ಪನಾದ್ರೂ ಲೆಕ್ಕಾಚಾರ ಬಿಡುವ. 57 ಅವ್ರಂತೆ, ನಾವು 20 ಅಂದ್ರೆ ಹೆಂಗ್ರಿ ಇದು? ಭೀಮಾಶಂಕರ್ ಅಲ್ವಾ? ನಾರಾಯಣ್ ಎಲ್ಲಿ? ಈ ರೀತಿ ಹೇಳ್ತಾ ಇದ್ರೆ ಅದರಿಂದ ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಡ, ಅವ್ರನ್ನ ನಿರ್ಲಕ್ಷಿಸ್ಬಿಡಿ. ಆಮೇಲೆ ನಮ್ಮ ಲೆಕ್ಕಾಚಾರ ಆಗಲಿ, ತಲೆ ಎಣಿಕೆ ಆಗಲಿ, ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗಲಿ, ಅವ್ರಿಗೆ ಬುದ್ಧ ಅವ್ರಿಗೊಂದು ಸ್ವಲ್ಪ ಒಳ್ಳೇದನ್ನು ಮಾಡಲಿ. ನಾವು ಇವರು ನಮ್ಮವರೇ, ನಾವು ಅವ್ರು ನಮ್ಮವ್ರು ಅಂತ ತಿಳ್ಕೊಂಡಿದ್ದೀವಿ. ಅವ್ರು ನಮ್ಮನ್ನು ಶತ್ರುಗಳಂತ ತಿಳ್ಕೊಂಡಿಲ್ಲ, ನಮ್ಮ ಏಳಿಗೆ ಸಹಿಸದೇ ಇರ್ತಕ್ಕಂಥ ವ್ಯಕ್ತಿಗಳಂತನೂ ಭಾವಿಸಿಲ್ಲ. ಅವರು ಅಸ್ಪೃಶ್ಯರು, ನಾವು ಅಸ್ಪೃಶ್ಯರು, ನಾವಿಬ್ಬರು ಹಂಚ್ಕೊಂತೀನಂದ್ರಪ್ಪ. ನಮಗೆ ಪಾಲು ಒಂದು ಸ್ವಲ್ಪ ನೀವು ಜಾಸ್ತಿ ತಗೊಂಡಿದ್ರಿ, ನಮಗೂ ಸಮ ಪಾಲು ಕೊಡಿ, ಸಮವಾಗಿ ಬದುಕೋಣ, ಸಮಾನತೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೋ ಸರ್ವರಿಗೂ ಸಮ ಪಾಲು ಸಮ ಬಾಳು ಅಂತ ಹೇಳಿದ್ದಾರೆ ಅಲ್ವಾ? ಅದನ್ನು ನಾವೆಲ್ಲರೂ ಅನಿಸ್ಕೊಂಡು ನಾವು ದುಡಿಯೋಣ, ಬದುಕೋಣ, ಒಂದಾಗಿರೋಣ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅವರು ಕೂಡ ಅಂತ ಒಂದು ಸದ್ಬುದ್ಧಿ ಅವ್ರಿಗೆ ಕೊಡಲಿ ಅಂತಂದೇಳಿ ಸಂದರ್ಭದಲ್ಲಿ ಬುದ್ಧ, ಬಸವ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡಿ ಬಂದಂಥ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಯನ್ನು ಸಲ್ಲಿಸಿ, ನಾನು ಜಾಸ್ತಿ ಮಾತಾಡಿದ್ದೇನೋ ಗೊತ್ತಿಲ್ಲ, ಆದರೆ ಪ್ರಮುಖವಾಗಿ ನನಗೆ ಏನು ಹೇಳಬೇಕಾಗಿತ್ತು ನಿಮ್ಮನ್ನು ಕರೆದು
ನಾನು ಅಷ್ಟು ಹೇಳಿದ್ದೀನಿ. ಇನ್ನೂ ಕೆಲವರು ಹೇಳೋರಿದ್ದಾರೆ, ನನ್ನನ್ನು ಬಿಟ್ಟು ರಾಜಕೀಯ ಏನು ಮಾತಾಡೋದು ಬೇಡ, ನೀವು ಒಂದೊಂದು 2 ನಿಮಿಷ ಯಾರು ಮಾತಾಡ್ಬೇಕಂತೀರೋ ನೇರವಾಗಿ ಕರೆಕ್ಟ್. ನಾನು ಯಾರು ಹೆಸರು ಹೇಳೋಕೆ ಹೋಗಲಿಲ್ಲ, ಅದೇ 1 ಗಂಟೆ ಆಗುತ್ತೆ. ಇಲ್ಲಿರೋರು ಎಲ್ಲರಿಗೂ ಗೊತ್ತು, ಅವರೆಲ್ಲರ ಹೆಸರು ಕೂಡ ನನ್ನ ಹೃದಯದಲ್ಲಿದೆ. ಅದನ್ನ ಹೇಳೋದ್ರಿಂದ ಮತ್ತಿನ್ನೊಂದು ಸ್ವಲ್ಪ ಇದಾಗುತ್ತೆ ಅಂತ ನಾನು ಯಾರು ಹೆಸರು ಹೇಳೋಕೆ ಹೋಗಿಲ್ಲ. ಇಲ್ಲಿ ಹನುಮಂತಯ್ಯ ಬರ್ತೀನಿ ಅಂದರು, ಬಂದಿಲ್ಲ. ಚಂದ್ರಪ್ಪ ಬರ್ತೀನಿ ಅಂದರು, ಬಂದಿದ್ದಾರೆ. ಹನುಮಂತಯ್ಯನೂ ಕೂಡ ಬರ್ಬೋದು. ನಮ್ಮ ಮಂಜುನಾಥ್ ಆದಿಜಾಂಬವ ಸಂಘದ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ, ಅವ್ರು ಬಂದಿದ್ದಾರೆ. ಮುಂಡ್ರಿಗಿ ನಾಗರಾಜ್ ಬರ್ತೀವಿ ಅಂದರು, ಬರಬಹುದು. ಹೀಗೆ ಯಾರ್ಯಾರು ನಮ್ಮಲ್ಲಿ ಇಲ್ವೋ ಬಂದಿಲ್ವೋ ಅವರೆಲ್ಲರೂ ಕೂಡ ಕಾರಣಾಂತರದಿಂದ ಬಂದಿಲ್ಲ. ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿದ್ದಾರೆ. ಇದಾಗಬೇಕು ಅನ್ನೋ ಆಸೆ ಮತ್ತು ಒತ್ತಾಯನ ಹೊಂದಿರತಕ್ಕಂಥ ಹೃದಯವಂತರು ಅಂತಕ್ಕಂಥ ಮಾತನ್ನು ಹೇಳಿ ಬರದೇ ಇರತಕ್ಕಂಥವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಅವು ಎಲ್ಲರನ್ನೂ ಇಟ್ಕೊಂಡು ಮತ್ತೊಂದು ನಾವು ಈಗ ಇಲ್ಲಿ ಮುಗಿಲಿಲ್ಲ, ನಾವು ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ. ಮುನಿಯಪ್ಪ ಇವರ ಹತ್ರ ಎಲ್ಲ ಮಾತಾಡ್ಕೊಂಡು ನಾವು ಗುಲ್ಬರ್ಗ, ಆಮೇಲೆ ಬೆಳಗಾವಿ, ಆಮೇಲೆ ಮೈಸೂರು, ನಂತರ ಇದು ಚಿತ್ರದುರ್ಗನೋ ಅಥವಾ ಮತ್ತು ಹುಬ್ಬಳ್ಳಿಯಲ್ಲೋ ಎಲ್ಲ ಕಡೆಗೂ ಕೂಡ ನಾವು ಇಂಥ ಒಂದು ಜಾಗೃತಿ ಸಭೆಗಳನ್ನು ಮಾಡ್ತೀವಿ. ಆಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಮಾದಿಗ ಸಮೀಕ್ಷಾ ಉಸ್ತುವಾರಿ ಅಂತೇಳಿ ಕೂಡ ನೇಮಕ ಮಾಡಬೇಕು ಅಂತ ಹೇಳಿದ್ದೇವೆ. ಅದನ್ನೆಲ್ಲರೂ ಕೂಡ ಹನುಮಂತಯ್ಯ, ನಾವು, ಮುನಿಯಪ್ಪ, ಇಲ್ಲಿ ಇರ್ತಕ್ಕಂಥ ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಸೇರಿ ಕುಳಿತುಕೊಂಡು ಅದನ್ನು ಲಿಸ್ಟ್ನ ಅನೌನ್ಸ್ ಮಾಡ್ತೀವಿ. ಆಮೇಲೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಮುನಿಯಪ್ಪ ಎಲ್ಲೆಲ್ಲಿ ಹೋಗ್ಬೇಕು, ಆಮೇಲೆ ನಮ್ಮ ತಿಮ್ಮಪ್ಪವ್ರು ಯಾವ ಕಡೆ ಹೋಗ್ಬೇಕು, ಹನುಮಂತ ಯಾವ ಕಡೆ ಹೋಗ್ಬೇಕು, ಚಂದ್ರಪ್ಪ ಯಾವ ಕಡೆ ಹೋಗ್ಬೇಕು, ಯಾವ್ಯಾವ ಜಿಲ್ಲೆಗೆ ಹೋಗ್ಬೇಕು, ಮಂಜುನಾಥ್ ಯಾವ ಜಿಲ್ಲೆಗೆ ಹೋಗ್ಬೇಕು, ಗೋನಾಳವರು ಎಲ್ಲೆಲ್ಲಿ ಹೋಗ್ಬೇಕು, ತೆಗ್ನೂರವ್ರು ಎಲ್ಲೆಲ್ಲಿ ಹೋಗ್ಬೇಕು, ಭೀಮಾಶಂಕರ್ ಎಲ್ಲಿ ಹೋಗ್ಬೇಕು, ಈ ನಾರಾಯಣ ಎಲ್ಲಿರಬೇಕು, ಲೋಕೇಶ್ ಅವ್ರು ಎಲ್ಲಿರಬೇಕು, ಹೀಗೆ ಪ್ರತಿಯೊಬ್ಬರನ್ನು ಕೂಡ ಒಳಗೊಂಡು ಆ ಒಂದು ಉಸ್ತುವಾರಿನ ನೇಮಕ ಮಾಡ್ತೀವಿ. ಇವತ್ತು ವಿಶೇಷವಾಗಿ ನಮ್ಮ ಸಭೆಗೆ ನಮ್ಮ ಒಂದು ಸಮುದಾಯದ ಮುಖಂಡರುಗಳು ಇಬ್ಬರು, ಒಬ್ಬರು ಸಂತೋಷ್ ಅವರು ಬಂದಿದ್ದಾರೆ, ಡೋರ್ ಸಮಾಜದವರು, ಮತ್ತೊಬ್ಬರು ಸಮಗಾರ ಸಮಾಜದ ಮುಂಚಿನಿಂದಲೂ ಕೂಡ ವೈಸಿ ಕಂಬಳೆ ಅವರು, ಭಾಳ ಮುಂಚಿನಿಂದಲೂ ಅವರು ಹೋರಾಟವನ್ನು ಮಾಡ್ಕೊಂಡ್ಬಂದರು. ಅವರು ಸಾಂಕೇತಿಕವಾಗಿ ಬಂದಿದ್ದಾರೆ. ಇನ್ನೂ ಉಳಿದವರು ಫೋನ್ ಮಾಡಿ, ಅಣ್ಣ ನಮಗೆ ಮುಂಚೆನೇ ಹೇಳ್ಬೇಕಾಯ್ತು, ನಿನ್ನೆ ಹೇಳಿದರೆ ನಾಳೆ ಹೆಂಗೆ ಬರೋಕ್ಕಾಗತ್ತೆ ಅಂದರು, ಬಂದಿಲ್ಲ. ಅದರಿಂದ ಬರದೇ ಇರತಕ್ಕಂಥವರು ಕೂಡ ನಮ್ಮೆಲ್ಲರೂ, ಅವರು ನಮ್ಮ ಸಹೋದರರು, ಎಲ್ಲರನ್ನೂ ವಿಶ್ವಾಸವಾಗಿ ಇಟ್ಕೊಂಡು ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಮಾದಿಗ, ಜೈ ಮಾದಿಗ. ನನ್ನ ಮೊಮ್ಮಗ ಜೈ ಮಾದಿಗ ಅಂತ ಬಹಳ ಚೆನ್ನಾಗಿ ಕೂಗ್ತಾನೆ. ಬಾರ ಹುಲಿ, ಬಾಯ್ಲಿ, ಇಲ್ಲಿ ಬಾಯ್ಲಿ, ಬಾರಪ್ಪ, ಬಾ, ಇದು ಬಾ, ಇದು ಬಾ. ಜೈ ಮಾದಿಗ, ಒಳ ಮೀಸಲಾತಿ ಹೋರಾಟದ ವಿವರವನ್ನು ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಗೋನಾಳ ಭೀಮಪ್ಪ ಸಾಹೇಬರು ಸಮೀಕ್ಷೆ ಸಂದರ್ಭದಲ್ಲಿ ಏನನ್ನು ದಾಖಲು ಮಾಡಬೇಕಂತಕ್ಕಂಥದ್ದನ್ನು ಕೂಡ ಸ್ಪಷ್ಟ ಮಾಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಈಗಾಗಲೇ ಅದು ಭಾಳ ಚರ್ಚೆ ಬಂತು. ನಾನು ಅದನ್ನು ಹೇಳಬೇಕಂತಿದ್ದೆ. ಅವರು ಸಾಹೇಬರು ಕಾಲಮ್ ನಂಬರ್ 22 ಬಗ್ಗೆ ಚರ್ಚೆ ಮಾಡಿದರು. ಕಾಲಮ್ ನಂಬರ್ 22 ಬಾಂಬೆ ಅಂತೇನಿದೆಯಲ್ಲ, ಅಲ್ಲಿ ಅಸಾದರು, ಅಸೋಡಿಯ, ಚಮಾಡಿಯ, ಚಮಾಡಿ, ಚಮ್ಮಾರ, ಚಾಂಬಾರ, ಚಾಂಬಿ, ಸಮಗಾರ, ಮಚಿಗಾರ, ಮಾದರ, ಮಾದಿಗ, ಸೊ ಇವೆಲ್ಲ ಸೇರಿಸಿ ಒಂದೇ ಕಾಲಮಲ್ಲಿ ಹಾಕಿರೋದ್ರಿಂದ ಅದು ಸ್ವಲ್ಪ ಗೊಂದಲ ಆಗಿದೆ ಅಂತ ಹೇಳಿದ್ದಾರೆ. ಈ ಎಲ್ಲವನ್ನೂ ಸೇರಿಸಿ 61 ಕಾಲಂ ಮಾದಿಗ ಅಂಥೇಳಿ ಏನು ದಾಖಲು ಮಾಡಬೇಕು ಅಂಥೇಳಿ ನೀವು ನಿರ್ಣಯ ಆಗಿದೆ. ಅದರಂತೆಯೇ ಈ ಸಮಗಾರ ಅನ್ನುವಂಥ ಜಾತಿ ಒಳಗಡೆ ಸುಮಾರು 11 ಉಪಪಂಗಡಗಳಿದ್ದಾವೆ.
ಈ ಚಮಾಡಿಯ, ಚಾಂಬಾರ, ಬಾಂಬಿ, ಅಸಾದರು ಇವೆಲ್ಲ ಸಮಗಾರ ಒಳಜಾತಿ